ಮತ್ತೊಂದು ಮೇಜರ್ ಟ್ವಿಸ್ಟ್ ಇದೆ ಈ ಕಹಾನಿಲಿ. ಕುಶಾಲ್ ಮೇಲೆ ಮನಸೋ ಇಚ್ಛೆ ಗುಂಪು ಹಲ್ಲೆ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಆತನ ಮಾಜಿ ಪ್ರೇಯಸಿ ಎಕ್ಸ್ ಲವರ್ ಅಲ್ಲೇ ಇದ್ಲು. ಅದೇ ಹುಡುಗಿಗೆ ಈತ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದ ಅಂತ ಎತ್ತಾಕೊಂಡು ಬಂದಿರೋದು, ಹಲ್ಲೆ ಮಾಡಿರೋದು. ಇನ್ನು ಯುವತಿ ಹೇಳದಂತೆ ಈ ರಾಕ್ಷಸರು ಆತನಿಗೆ ಹಲ್ಲೆಯನ್ನ ಮಾಡಿದ್ದಾರೆ. ಮಾಜಿ ಪ್ರೇಯಸಿ ಮುಂದೆಯೇ ಈ ಗ್ಯಾಂಗ್ ಕುಶಾಲ್ ಮೇಲೆ ಮನಸೋ ಇಚ್ಛೆ ಹಲ್ಲೆ ಮಾಡಿರೋದು. ಸಾಕ್ ಬಿಡ್ರೋ ಹೊಡಿಬೇಡಿ ಅಂತ ಹೇಳಿದ್ರು ಕೇಳಿಲ್ಲ, ಹಲ್ಲೆಯನ್ನ ಮಾಡಿದ್ದಾರೆ. ಯುವತಿ ಮುಂದೆ ಬಿಲ್ಡಪ್ ಕೊಟ್ಟು ಈ ಗ್ಯಾಂಗ್ ಹಲ್ಲೆಯನ್ನ ಮಾಡಿದೆ. ಯುವತಿ ಮುಂದೆ ಹಲ್ಲೆ ನಡೆಸಿರುವಂತಹ ವಿಡಿಯೋ ಇದೀಗ ವೈರಲ್ ಆಗಿದೆ. ಪೊಲೀಸರು ಈ ವಿಡಿಯೋ ಆಧರಿಸಿ ಇದೀಗ ಆರೋಪಿಗಳ ವಿರುದ್ಧ ಕ್ರಮಕ್ಕೆ ಮುಂದಾಗಿದ್ದಾರೆ. ಸದ್ಯಕ್ಕೆ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ. ನಿಜ ಒಪ್ಕೋ, ನಿಜ ಒಪ್ಕೋ, ನಿಜ ಒಪ್ಕೋ, ನಿಜ ಒಪ್ಕೋ, ನಿಜ ಒಪ್ಕೋ, ನಿಜ ಒಪ್ಕೋ, ಇನ್ನು ಸೋಲದೇವನಹಳ್ಳಿಯಲ್ಲಿ ಯುವಕನ ಮೇಲೆ ಗ್ಯಾಂಗ್ ಹಲ್ಲೆಗೆ ಸಂಬಂಧ ಪ್ರಕರಣದ ಸೂತ್ರಧಾರಿ 17 ವರ್ಷದ ಬಾಲಕಿ ಈಕೆಯನ್ನ ಬಂಧಿಸಲಾಗಿದೆ. ಬಂಧಿತರ ಪೈಕಿ ಎಲ್ಲ ಆರೋಪಿಗಳ ಬಿಡುಗಡೆ ಆಗಿದೆ ಅನ್ನೋ ಮಾಹಿತಿನೂ ಇದೆ. ಇಲ್ಲೊಂದು ಹಳೆ ಲವ್ ಸ್ಟೋರಿ ಓಪನ್ ಆಗುತ್ತೆ. ಈ ಕಹಾನಿ ಏನು ಅಂತ ನೋಡಕ್ ಹೋದ್ರೆ ನಾವು 2 ವರ್ಷ ಪರಸ್ಪರ ಪ್ರೀತಿನೂ ಮಾಡಿದ್ದಾರೆ ಕುಶಾಲ್ ಮತ್ತೆ ಆ ಯುವತಿ. 17 ವರ್ಷದ ಹುಡುಗಿ ಯಾಕೆ ಅಂತ ಗೊತ್ತಾಗಿದೆ, ಇನ್ನು ಅಪ್ರಾಪ್ತೆ. ಈಗ ಬೇರೊಬ್ಬನ ಜೊತೆಯಲ್ಲಿ ಆಕೆ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದಾಳೆ ಅಂತ ಕುಶಾಲಿಗೆ ಸಿಟ್ಟು ಬಂದಿದೆ. ನನ್ನ ಜೊತೆ ಬ್ರೇಕಪ್ ಮಾಡ್ಕೊಂಡು ಇನ್ನೊಬ್ಬನ ಜೊತೆ ಈಕೆ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದಾಳೆ ಅಂತ. ಅದಕ್ಕೆ ಅಶ್ಲೀಲವಾಗಿ ಆಕೆಗೆ ಮೆಸೇಜ್ ಕಳಿಸಿದ್ದಾನೆ ಈತ. ಆಕೆ ತನ್ನ ಹೊಸ ಫ್ರೆಂಡ್ ಹತ್ರ ಹೇಳಿದಾಳೆ, ಈ ಥರ ಎಲ್ಲ ನಂಗೆ ಕೆಟ್ಟದಾಗ ಮೆಸೇಜ್ ಮಾಡಿದ್ದಾನೆ ಅಂತ. ಅದಕ್ಕೆ ಆ ಗ್ಯಾಂಗ್ ಸೇರಿ ಈ ಕುಶಾಲನ್ನ ಎತ್ತಾಕೊಂಡ್ಬಂದಿದ್ದಾರೆ. ಮಾತಾಡಬೇಕು ಬಾ ಅಂತ ಕರೆಸಿದ್ದಾರೆ. ಅದಾದ್ಮೇಲೆ ಕಿಡ್ನಾಪ್ ಮಾಡಿ ನಿರ್ಜನ ಪ್ರದೇಶ ಕರ್ಕೊಂಡು ಹೋಗಿ ಮನಸೋ ಇಚ್ಛೆ ಕಳಿಸಿದ್ದಾರೆ, ಬಟ್ಟೆ ಬಿಚ್ಚಿದ್ದಾರೆ. ರೇಣುಕಾ ಸ್ವಾಮಿ ಕೇಸ್ ಅಂತ ಉಲ್ಲೇಖ ಮಾಡಿದ್ದಾರೆ. ಇನ್ನು ಹಲ್ಲೆ ನಡೆದಂತ ಸ್ಥಳದಿಂದ ನಮ್ಮ ಪ್ರತಿನಿಧಿ ಮಂಜುನಾಥ್ ಪ್ರತ್ಯಕ್ಷವಾಗಿ ವರದಿಯನ್ನ ಕೊಟ್ಟಿದ್ದಾರೆ. ನೋಡೋಣ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ನಂತರ ಮತ್ತೊಂದು ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಸೋಲ್ದೇನಹಳ್ಳಿ ಪೊಲೀಸರು ಆರೋಪಿಗಳನ್ನು ಬಂಧಿಸಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಏನು ಕುಶಾಲ್ ಅನ್ನೋ ವ್ಯಕ್ತಿ ಯುವಕ ಏನಿದ್ದಾನೆ ಆತನ ಥಳಿಸಿರ್ತಕ್ಕಂಥ ಆತನ ಸ್ನೇಹಿತರೆ ಅಂತ ಕೂಡ ಗೊತ್ತಾಗ್ತಾ ಇರ್ತಕ್ಕಂಥ. ಸದ್ಯಕ್ಕೆ ಈಗಾಗಲೇ ಹುಡುಗಿಯ ವಿಚಾರಕ್ಕೆ ಗಲಾಟೆ ಆಗಿರ್ತಕ್ಕಂಥದ್ದು. ಆ ಏನೊಂದು ಹಲ್ಲೆ ನಡೀತಾ ಅದೇ ಸ್ಥಳದಲ್ಲಿ ನಾವಿದ್ದೀವಿ, ನಾವು ತೋರಿಸ್ತಾ ಹೋಗ್ತೀವಿ. ಈ ಒಂದು ಸ್ಥಳದಲ್ಲಿ ಕುಶಾಲ್ನ ಕರ್ಕೊಂಡ್ಬರ್ತಾರೆ ತನ್ನ ಸ್ನೇಹಿತರ ಜೊತೆಗೆ, ಅಂದರೆ ಯುವತಿಯ ಜೊತೆಗೆ ಈತ ಒಂದು ಪ್ರೀತಿಯಲ್ಲಿ ಬಿದ್ದಿರ್ತಕ್ಕಂಥದ್ದು. ಸುಮಾರು 2 ವರ್ಷಗಳ ಹಿಂದೆ ಬ್ರೇಕಪ್ ಕೂಡ ಆಗಿರ್ತಕ್ಕಂಥದ್ದು. ಸದ್ಯಕ್ಕೆ ಆ ಯುವತಿಗೆ ಒಂದು ಅಶ್ಲೀಲವಾಗಿ ಮೆಸೇಜನ್ನು ಮಾಡಿದ್ದಾನೆ ಕುಶಾಲ್ ಅನ್ನೋ ವಿಚಾರ. ಯುವತಿ ತನ್ನ ಮತ್ತೊಬ್ಬ ಗೆಳೆಯ ಬಗ್ಗೆ ಶೇರ್ ಅನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಜೊತೆಗೆ ಆತನನ್ನ ಥಳಿಸಿರ್ತಕ್ಕಂಥ ಜಾಗ ಇದೆ, ಆತನ ಒಳ ಉಡುಪು ಸಹ ಇಲ್ಲೇ ಬಿದ್ದಿರ್ತಕ್ಕಂಥದ್ದು. ಆ ರೀತಿಯಾಗಿ ಆತನನ್ನು ಥಳಿಸಿರ್ತಕ್ಕಂಥದ್ದು. ಸುಮಾರು 7 ರಿಂದ 8 ಜನ ಆತನನ್ನು ಥಳಿಸಿರ್ತಕ್ಕಂಥದ್ದು. ಇನ್ನು ಇದೇ ವಿಚಾರವಾಗಿ ವಿಡಿಯೋವನ್ನು ತೋರಿಸ್ತಾ ಹೋಗ್ತೀವಿ. ನಮ್ಮ ವಿಡಿಯೋ ಜರ್ನಲಿಸ್ಟ್ ಯೋಗೇಶ್ವರಲು ಈ ಒಂದು ರಸ್ತೆಯನ್ನು ತೋರಿಸ್ತಾ ಇದ್ದೀವಿ. ಆತನನ್ನು ಎಳೆದುಕೊಂಡು ಬಂದು ಒಂದು ಕೋಲ್ನಲ್ಲಿ ಹೊಡಿತಾ ಇರಬೇಕಾದ್ರೆ ಒಂದು ವಿಡಿಯೋವನ್ನು ಕೂಡ ನೀವು ನೋಡ್ತಾ ಇರ್ಬೋದು. ವಿಡಿಯೋದಲ್ಲಿ ಆತ ಹೇಳ್ತಾನೆ ಏನಪ್ಪ ಅಂತಂದ್ರೆ ರೇಣುಕಾ ಸ್ವಾಮಿ ಆರೋಪಿ 1, 2, 3, 4 ಆ ರೀತಿಯಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಇದೇ ರಸ್ತೆ ಏನು ಸೋಲ್ದೇನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಿಂದ ಸುಮಾರು 7 ರಿಂದ 8 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥದ್ದು ಆ ಜಾಗ. ಸದ್ಯಕ್ಕೆ ಈ ಒಂದು ರಸ್ತೆಯಲ್ಲಿ ಆತನನ್ನು ಮೊದಲಿಗೆ ಕಾರ್ನಲ್ಲಿ ಕರ್ಕೊಂಡ್ಬಂದು ಈ ಒಂದು ರಸ್ತೆಯಲ್ಲಿ ಇಳಿಸ್ತಾರೆ. ಅದಾದ ಮೇಲೆ ಆ ಕೋಲ್ನಲ್ಲಿ ಆತನನ್ನು ಹೊಡೆದುಕೊಂಡು ಬಂದು ಇದೇ ಕಂಬ ಏನು ನಾವು ತೋರಿಸ್ತಾ ಇದ್ದೀವಿ ಆತನ ಮೇಲೆ ಒಂದು ಹಲ್ಲೆ ಮಾಡ್ತಾ ಇರ್ತಕ್ಕಂಥದ್ದು. ಆತ ಒಂದು ಬಿಟ್ಬಿಡಿ ಅಂತ ಕೇಳ್ಕೊಂಡ್ರು ಕೂಡ ತನ್ನ ಸ್ನೇಹಿತರು ಬಿಡೋದಿಲ್ಲ, ಜೊತೆಗೆ ಕ್ಷಮಿಸು ಅಂತ ಕೂಡ ಕೇಳ್ತಾನೆ. ಅದಾದ ನಂತರ ಇದೇ ರಸ್ತೆಯಲ್ಲಿ ಆತ ಒಂದು ನಡ್ಕೊಂಡು ಹೋಗ್ಬೇಕಾದ್ರೆ ತೋಪ್ನಲ್ಲೂ ಕೂಡ ಕರ್ಕೊಂಡು ಹೋಗಿ, ಅಂದರೆ ಏನೊಂದು ನೀಲಗಿರಿ ತೋಪ್ ಕಾಣಿಸ್ತಿದೆ ಅಲ್ಲೂ ಕೂಡ ಹೊಡಿತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಈ ಕಂಬ ಏನಿದೆ ಆತನಿಗೆ ಮೊದಲು 2-3 ಬಾರಿ ಈ ಕಂಬದ ಹತ್ರನೇ ಆತನನ್ನು ಹೊಡಿತಾರೆ. ಆತ ಕಾಲಿಗೂ ಕೂಡ ಬೀಳ್ತಾರೆ. ಒಬ್ಬ ಹೊಟ್ಟೆಯ ಮೇಲೆ ಕಾಲನ್ನು ಇಟ್ಟಿರ್ತಕ್ಕಂಥದ್ದು, ಜೊತೆಗೆ ಆ ಕಲ್ಲಲ್ಲೂ ಕೂಡ ಹೊಡಿತೀನಿ ಓಡೋದ್ರೆ ಅಂತ ಕೂಡ ಹೇಳ್ತಾ ಇರ್ತಾರೆ. ಸದ್ಯಕ್ಕೆ ಇದೇ ವಿಚಾರವಾಗಿ ಸೋಲ್ದೇನಹಳ್ಳಿ ಪೊಲೀಸರು ಕೆಲವು ಆರೋಪಿಗಳನ್ನ ಬಂಧನ ಮಾಡಿರ್ತಕ್ಕಂಥದ್ದು. ಇನ್ನ ಕೆಲವರನ್ನ ಇನ್ನೂ ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಕುಶಾಲನ್ನ ಈಗಾಗಲೇ ಆಸ್ಪತ್ರೆಗೆ ಸೇರಿಸಿ ಆತನ ಒಂದು ಎಲ್ಲ ಒಂದು ಹೆಲ್ತ್ ಅನ್ನು ಕೂಡ ಚೆಕಪ್ ಮಾಡಿಸಿರ್ತಕ್ಕಂಥದ್ದು. ಇನ್ನ ಹೆಚ್ಚಿನ ಮಾಹಿತಿಗೆ ಕುಶಾಲನ್ನು ಯಾವ ಕ್ಷಣದಲ್ಲಿ ಬೇಕಾದರೂ ಕೂಡ
ಸ್ಟೇಷನ್ ಅವರು ಕರೆದು ಮಾಹಿತಿಯನ್ನು ಕೂಡ ಪಡೆದುಕೊಳ್ಳೋದು ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಮೊದಲಿಗೆ ಆತನನ್ನ ರಸ್ತೆಯ ಬಳಿ ಒಂದು ತಳಿಸ್ತಾರೆ. ಅದಾದ ನಂತರ ಅಲ್ಲಿಂದ ಓಡಿಸ್ಕೊಂಡ್ಬಂದು ತದನಂತರ ಫೀಲ್ಡ್ನಲ್ಲಿ ಅಂದರೆ ಸುಮಾರು 500 ಮೀಟರ್ ದೂರದಲ್ಲಿ ಮತ್ತೊಮ್ಮೆ ಬಾರಿ ತಳಿಸ್ತಾರೆ. ಎರಡನೇ ಸ್ಥಳದಲ್ಲಿ ನಾವು ಇರ್ತಕ್ಕಂಥದ್ದು ಈಗಾಗಲೇ ನೀವು ತೋರಿಸ್ತಾ ಇದ್ದೀವಿ. ಇಲ್ಲಿ ಏನು ಕೊಂಬೆಗಳು ನಾವು ತೋರಿಸ್ತಾ ಇದ್ದೀವಿ ಅಂದರೆ ಮರದ ಕೊಂಬೆಗಳು ಏನಿದೆ ಆ ಒಂದು ನಿರ್ಜನ ಪ್ರದೇಶದಲ್ಲಿ ಆ ಕೊಂಬೆಗಳನ್ನು ತಗೊಂಡ್ಬಂದು ಆತನ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು. ಮನಸೋ ಇಚ್ಛೆ ಕುಶಾಲನ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು. ಸುಮಾರು 5 ರಿಂದ 6 ಜನ ಯುವಕರು ಆತನ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು. ಇದೇ ವಿಡಿಯೋದಲ್ಲೂ ಸಹ ಏನು ಅವರನ್ನು ಬಳಸುವಂಥದ್ದು ಏನಂತಾರೆ ವಿಡಿಯೋದಲ್ಲಿ ರೇಣುಕಾಸ್ವಾಮಿ ಕೊಲೆ ಆರೋಪಿ A1 A2 A3 A4 ಅನ್ನೋ ರೀತಿಯಲ್ಲಿ ಬಳಸಿರ್ತಕ್ಕಂಥದ್ದು. ದರ್ಶನ್ ಅಂದರೆ ಮಾದರಿ ರೀತಿಯಲ್ಲಿ ಜನರು ಅವರನ್ನು ನೋಡಿ ಸಾಕಷ್ಟು ಕಲಿಬೇಕು ಅಂತಾರೆ. ಆದರೆ ದರ್ಶನ್ ಕೊಲೆ ಮಾಡಿರ್ತಕ್ಕಂಥ ರೇಣುಕಾಸ್ವಾಮಿ ಪ್ರಕರಣವನ್ನು ತಗೊಂಡು ಯುವಕರು ಮಾದರಿ ರೀತಿಯಲ್ಲಿ ಮಾಡ್ಕೊಂಡಿದ್ದಾರೆ ಅಂತ ಕೂಡ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಇದೇ ವಿಚಾರದಲ್ಲಿ ನಾವೇನು ಸ್ಪಾಟಲ್ಲಿ ತೋರಿಸ್ತಾ ಇದ್ದೀವಿ ಈತನನ್ನು ಅಂದರೆ ಒಬ್ಬ ಯುವಕನನ್ನು ಆ ಬಟ್ಟೆ ಮೇಲೆ ಕುಣಿಸಿ ಅಂದರೆ ಆ ಬಟ್ಟೆಯಲ್ಲಿ ಆತನನ್ನು ತಳಿಸಿರ್ತಕ್ಕಂಥದ್ದು. ಜೊತೆಗೆ ಒಂದು ಯುವಕ ಆತನನ್ನು ಬಟ್ಟೆಯನ್ನು ಬಿಚ್ಚಿ ಅಟ್ಟಾಡಿಸಿ ಓಡಿಸಿ ಹೊಡೆದಿರ್ತಕ್ಕಂಥದ್ದು. ಇನ್ನು 7 ರಿಂದ 8 ಯುವಕರು ಕೇವಲ ಯುವತಿಯ ಗೋಸ್ಕರ ಒಂದು ರೀತಿಯಲ್ಲಿ ತಳಿಸಿರ್ತಕ್ಕಂಥದ್ದು. ಇನ್ನು ಇದೇ ವಿಚಾರವಾಗಿ ಸೋಲ್ದನಹಳ್ಳಿ ಪೊಲೀಸರು ಕೆಲವು ದಿನಗಳ ಹಿಂದೆ ಸುಮಾರು 4 ರಿಂದ 5 ಜನನ ವಶಕ್ಕೆ ಪಡೆದು ಅರೆಸ್ಟ್ ಮಾಡಿ ಜೈಸಿಗೆ ಕೂಡ ಕಳಿಸಿರ್ತಕ್ಕಂಥದ್ದು. ಆದರೆ ನೀವು ನೋಡ್ತಾ ಇರ್ಬೋದು ಬಟ್ಟೆಯಲ್ಲಿ ತಳಿಸಿರ್ತಕ್ಕಂಥ ಕೆಲವು ಬಟ್ಟೆಗಳು ಆತನ ಧರಿಸಿರ್ತಕ್ಕಂಥ ಕೆಲವು ಬಟ್ಟೆಗಳು ಇಲ್ಲೇ ಇದ್ದಾವೆ. ಜೊತೆಗೆ ಈ ಒಂದು ಕೋಲುಗಳು ಏನು ಆತನನ್ನು ತಗೊಂಬಂದು ಹೊಡೆದಿರ್ತಕ್ಕಂಥದ್ದು. ಜೊತೆಗೆ ಆತನ ಒಂದು ಹೊಟ್ಟೆ ಮೇಲೆ ಹಾಗೂ ಹೃದಯದ ಅಂದರೆ ಎದೆಭಾಗದ ಮೇಲೆ ಕಾಲಿಟ್ಟು ತಳಿಸಿರ್ತಕ್ಕಂಥದ್ದು. ಇದೇ ಒಂದು ಸ್ಥಳ ನಿರ್ಜನ ಪ್ರದೇಶದಲ್ಲಿ ಆತನನ್ನು ಕಾರಿನಲ್ಲಿ ಕಿಡ್ನಾಪ್ ಮಾಡ್ಕೊಂಡ್ಬಂದು ತಳಿಸಿರ್ತಕ್ಕಂಥ. ಸದ್ಯಕ್ಕೆ ಈ 2 ದಿನಗಳ ಹಿಂದೆ ಪೊಲೀಸರು ಬಂದು ಸ್ಥಳದ ಮಾಜರನ್ನು ಮಾಡಿರ್ತಕ್ಕಂಥದ್ದು. ಇನ್ನು ಸೋಲ್ದನಹಳ್ಳಿ ಪೊಲೀಸರು ಹೆಚ್ಚಿನ ವಿಚಾರಣೆಗೆ ಕೆಲವು ವಿಚಾರಣೆಗಳನ್ನು ಪಡಿತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ 4 ರಿಂದ 5 ಜನ ಯುವಕರನ್ನು ಮತ್ತೆ ಸ್ಟೇಷನ್ಗೆ ಕರೆಸಿ ಕೆಲವು ವಿಚಾರಣೆ ಮಾಡಲು ಕೂಡ ಮುಂದಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಯೋಗೇಶ್ವರ ಜೊತೆಗೆ ಮಂಜುನಾಥ್ ಚಂದ್ರ, ನ್ಯೂಸ್ 18 ಬೆಂಗಳೂರು. ಇದೇ ವಿಷಯವಾಗಿ ಲೇಟೆಸ್ಟ್ ಡೆವಲಪ್ಮೆಂಟ್ಸ್ ಏನಾಗಿದೆ ಇವಾಗ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಚಂದ್ರ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ರಾಜ್ಯಾದ್ಯಂತ ಎಷ್ಟು ಸಂಚಲನ ಉಂಟು ಮಾಡಿತ್ತು. ದರ್ಶನ್ನ ಲೈಫ್ನೇ ಒಂದು ಕ್ಷಣ ನಡುಗಿಸಿರುವಂಥ ಪ್ರಕರಣ. ಆ ಪ್ರಕರಣದ ಗಂಭೀರತೆ ಈ ಹುಡುಗರಿಗೆ ಅರ್ಥ ಆಗಿಲ್ವಾ? ಅದನ್ನೇ ಇನ್ಸ್ಪಿರೇಷನ್ ಆಗಿ ತಗೊಂಡು ಈ ರೀತಿಯೆಲ್ಲ ವಿಡಿಯೋ ಮಾಡಿಕೊಂಡು ಕಿಡ್ನ್ಯಾಪ್ ಮಾಡಿ ಸೇಮ್ ಮಾದರಿಯಲ್ಲೇ ಹಲ್ಲೆಯನ್ನ ಮಾಡಿದ್ದಾರೆ. ಯಾವ ಥರ ಇನ್ಸ್ಪೈರ್ ಆದ್ರಂತೆ? ಇದೇನು ಸ್ಟೋರಿ? ಲವ್ ಕಹಾನಿ. ಈಗ ಪೊಲೀಸರು ಇವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ರಲ್ಲ, ರಿಲೀಸ್ ಮಾಡಿದ್ದಾರೆ ಅಂತಿದೆ ಅಪ್ಡೇಟ್. ಆ ಹುಡುಗಿಯಲ್ಲಿದ್ದಾಳೆ ಈಗ. ಶರ್ಮಿತಾ, ಖಂಡಿತವಾಗ್ಲೂ ನೀವು ಹೇಳೋದು 100ಕ್ಕೂ 100 ಸತ್ಯ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಮಾದರಿಯಲ್ಲೇ ಈ ಒಂದು ಕೇಸನ್ನು ನಡೆದಿರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ಯುವಕರನ್ನು ಬಂಧಿಸಿ ಜೈಲಿಗೆ ಕಳಿಸಿ ಜೊತೆಗೆ ಬೇಲ್ ಮೇಲೆ ಕೂಡ ಯುವಕರು ಹೊರ ಬಂದಿದ್ದಾರೆ ಅಂತ ಈಗಿನ ಸದ್ಯಕ್ಕೆ ಅಪ್ಡೇಟ್ ಇರ್ತಕ್ಕಂಥದ್ದು. ಜೊತೆಗೆ ಆ ಯುವತಿ ಏನು ಇವನು ಕುಶಾಲ್ ಜೊತೆಗೆ ಬ್ರೇಕಪ್ ಆಗಿದ್ದ ಯುವತಿ ಕೇವಲ 17 ವರ್ಷದ ಯುವತಿ ಅಂತ ಕೂಡ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಇದೇ ವಿಚಾರವಾಗಿ ಆಕೆಯ ಒಂದು ಹೇಳಿಕೆಯನ್ನು ಪಡೆದಂಥ ಸೋಲ್ದನಹಳ್ಳಿ ಪೊಲೀಸರು ಒಂದು ನೋಟಿಸನ್ನು ಕೂಡ ನೀಡಿರ್ತಕ್ಕಂಥದ್ದು. ಎನಿ ಟೈಮ್ ಈಕೆ ಒಂದು ಹೇಳಿಕೆ ಪಡೆಯೋದಕ್ಕೆ ಯಾವ ಕ್ಷಣದಲ್ಲಿ ಬೇಕಾದರೂ ನೀವು ಸ್ಟೇಷನ್ಗೆ ಕರೆಸ್ತೀವಿ, ನೀವು ಬರಲೇಬೇಕು ಅಂತ ಕೂಡ ತಾಕೀತು ಮಾಡಿರ್ತಕ್ಕಂಥದ್ದು. ಇನ್ನು ಯುವಕರು ಅಂದರೆ ಹೇಮಂತ್ ಹಾಗೂ ಈತನ ಸಹಚರರು ಏನಿದ್ದಾರೆ ಕುಶಾಲ್ ಮೇಲೆ ಹಲ್ಲೆ ಮಾಡೋಂಥ ಯುವಕರು ಅವರೆಲ್ಲರೂ ಕೂಡ ಬಿಡುಗಡೆ ಆಗಿರ್ತಕ್ಕಂಥದ್ದು. ಒಂದೇ ದಿವಸದಲ್ಲಿ ಬೇಲ್ ಸಿಕ್ಕಿದೆ ಅಂತ ಸದ್ಯಕ್ಕೆ ತನಿಖೆ ಹಂತದಲ್ಲಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಇನ್ನು ಈ ಕುಶಾಲ್ನ ಸಂಬಂಧಪಟ್ಟ ಹಾಗೆ ಬರೋದಾದರೆ 30ನೇ ತಾರೀಕು ಬೆಳಗಿನ ಜಾವ ಸುಮಾರು 11:30 ಅಂದರೆ ಬೆಳಗ್ಗೆ 11:30 ಒಂದು ಮೆಸೇಜನ್ನು ಮಾಡ್ತಾನೆ ಯುವತಿಗೆ. ಅದಾದ ನಂತರ ಕೂತ್ಕೊಂಡು ಸಾರ್ಟ್ ಔಟ್ ಮಾಡೋಣ ಅಂತೇಳಿ ಮಧ್ಯಾಹ್ನ 2:30 ಒಂದು AGS ಲೇಔಟ್ ಅಂತ ಏನಿದೆ ಹೆಸರುಘಟ್ಟ ಮುಖ್ಯ ರಸ್ತೆಯಲ್ಲಿ ಅಲ್ಲಿಗೆ ಬರೋಕ್ಕೆ ಹೇಳ್ತಾರೆ. ತದನಂತರ ಯುವತಿ ಹಾಗೂ ಯುವಕ ಇಬ್ಬರು ಸೇರಿಕೊಂಡು ಒಂದು ಬಸ್ನಲ್ಲಿ ಸೀದಾ ನೇರವಾಗಿ ಹೆಸರುಘಟ್ಟೆ ಬಳಿ ಇರ್ತಕ್ಕಂಥ ಒಂದು ನೀಡ್ಘಟ್ಟ ಅಂತ ಏನಿದೆ ಅಲ್ಲಿಗೆ ಬರ್ತಾರೆ. ಅಲ್ಲಿ ಬಂದು ಈ ರೀತಿಯಾಗಿ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಕಾರಲ್ಲಿ ಆತನನ್ನು ಕಿಡ್ನಾಪ್ ಅನ್ನು ಮಾಡ್ತಾರೆ. ಆದರೆ ಆ ಯುವಕರು ಎಲ್ಲಿಂದ ಕಿಡ್ನಾಪ್ ಮಾಡ್ತಾರೆ? ಲೇಔಟಿಂದನೇ ಕಿಡ್ನಾಪ್ ಮಾಡ್ತಾರೆ ಅಥವಾ ಮೇನ್ ರಸ್ತೆಯಲ್ಲಿ ಬಸ್ ಇಳಿದ ನಂತರ ಕಿಡ್ನಾಪ್ ಮಾಡ್ತಾರೆ ಅನ್ನೋದು ಕೂಡ ಇನ್ನೂ ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ. ಆದರೆ ಯುವಕನಿಗೆ ಮಾತ್ರ 5 ರಿಂದ 6 ಜನ ಯುವಕರು ಥಳಿಸಿರ್ತಕ್ಕಂಥದ್ದು. ಸದ್ಯಕ್ಕೆ ಕುಶಾಲ್ ಅನ್ನೋ ಯುವಕ ಏನಿದ್ದಾನೆ ಈಗಾಗಲೇ ಚಿಕಿತ್ಸೆಯನ್ನು ಪಡ್ಕೊಂಡು ಮನೆಗೆ ಬಂದಿರತಕ್ಕಂಥದ್ದು. ಜೊತೆಗೆ ಪೊಲೀಸರು ಕೂಡ ಇನ್ನು ಅಪ್ರಾಪ್ತೆ ಈ ಯುವತಿಯನ್ನು ಹೊರತುಪಡಿಸಿ ಇನ್ನು ಉಳಿದ ಎಲ್ಲ ಆರೋಪಿಗಳನ್ನು ಕೂಡ ಒಂದು ಬಂಧನ ಮಾಡಿ ಅಂದರೆ ಜೈಲಿಗೆ ಕಳಿಸಿ ಒಂದು ದಿನದಲ್ಲಿ ಬೇಲ್ ಕೂಡ ಆಗಿರ್ತಕ್ಕಂಥದ್ದು. ಯುವತಿಗೆ ಈಗಾಗಲೇ ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿರ್ತಕ್ಕಂಥ ಆಕೆಯೂ ಕೂಡ ಬಂಧನ ಮಾಡಿ ಏನು ಪ್ರೊಸೀಜರ್ ಅದನ್ನು ಮಾಡಿ ಕಳಿಸಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಕುಶಲ್ನ ಯೋಗಕ್ಷೇಮವನ್ನು ವಿಚಾರಿಸಿದ ತಂದೆ ತಾಯಿ ಸಾಕಷ್ಟೊಂದು ಪೊಲೀಸರ ಜೊತೆಗೆ ಈಗಲೂ ಕೂಡ ಟಚ್ಚಲ್ಲಿ ಮಾತುಕತೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಆತನಿಗೆ ಆಗಿರ್ತಕ್ಕಂಥ ಅನ್ಯಾಯ ಬಗ್ಗೆ ನ್ಯಾಯ ಕೊಡಿಸಿ ಅಂತ ಕೂಡ ಪೋಷಕರು ಪೊಲೀಸರಿಗೆ ಒತ್ತಾಯ ಮಾಡಿಸ್ತಾ ಇರ್ತಕ್ಕಂಥದ್ದು ಸದ್ಯಕ್ಕೆ. ಶರ್ಮಿತಾ, ಈಗ ಪೊಲೀಸರು ಮುಂದೆ ಕುಶಾಲ್ ಏನಾದರೂ ಹೇಳಿದಾನ ಅಶ್ಲೀಲವಾಗಿ ಮೆಸೇಜ್ ಮಾಡಿರೋದು ಹೌದು, ನಂಗೆ ಸಿಟ್ಟು ಬಂದಿತ್ತು, ಆಕೆ ಈಗ ಹೊಸ ಫ್ರೆಂಡ್ಶಿಪ್ ಮಾಡಿರೋದ್ರಿಂದ ಅಂತ. ಅದ್ರ ಜೊತೆಯಲ್ಲಿ ಮನಸೋ ಇಚ್ಛೆ ಥಳಿಸಿರೋದ್ರಿಂದ ಆತನ ಹೆಲ್ತ್ ಕಂಡೀಷನ್ ಹೇಗಿದೆ ಅಂತೆ ಮಂಜು? ಸದ್ಯಕ್ಕೆ ಪೊಲೀಸರು ಹೇಳೋ ಪ್ರಕಾರ ಕುಶಾಲ್ಗೆ ಆತನ ಕಂಡೀಷನ್ ಸ್ವಲ್ಪ ಒಂದು ಬ್ಯಾಡ್ ಆಗಿರ್ತಕ್ಕಂಥ ಅಂಥ ಮೇಜರ್ ರೀತಿಯಲ್ಲಿ ಏನೂ ಆಗಿಲ್ಲ. ಆದರೆ ಕಂಡೀಷನ್ ಸ್ವಲ್ಪ ಹದಗೆಟ್ಟಿರ್ತಕ್ಕಂಥದ್ದು, ಕೈ ಕಾಲಿಗೆಲ್ಲ ಹೇಟ್ ಆಗಿರ್ತಕ್ಕಂಥ ರೀತಿಯಲ್ಲಿ. ಯಾಕಂತ ಹೇಳಿದ್ರೆ ಮರದ ತುಂಡಿನಿಂದ ಹೊಡೆದಿರ್ತಕ್ಕಂಥದ್ದು, ಬೆಲ್ಟ್ನಲ್ಲಿ ಹೊಡೆದಿರ್ತಕ್ಕಂಥದ್ದು, ಆತನಿಗೆ ನಿವಸ್ತ್ರಗೊಳಿಸಿ ಆ ಬೆನ್ನ ಮೇಲೆಲ್ಲ ಬಾಸುಂಡೆ ಬರೋ ರೀತಿಯಲ್ಲಿ ಹೊಡೆದಿರ್ತಕ್ಕಂಥದ್ದು. ವಿಡಿಯೋಗಳಲ್ಲಿ ಕೂಡ ನೋಡ್ತಾ ಇದ್ರೆ ಯುವತಿ ಮುಂದೆನೇ ಸ್ವತಃ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಎಲ್ಲೋ ಒಂದು ಕಡೆಗೆ ಪೊಲೀಸರ ಮುಂದೆ ಈತ ಹೇಳ್ತಾ ಹೋದಾಗ ಪೊಲೀಸರಿಗೆ ಸಾಕಷ್ಟೊಂದು ಬೇಜಾರಾಗಿರ್ತಕ್ಕಂಥದ್ದು. ಈ ರೀತಿಯಾಗಿ ಒಂದು ಘಟನೆ ಆಗಿದೆ. ಯಾಕಂತ ಹೇಳಿದ್ರೆ ಇತ್ತೀಚೆಗೆ ದಿನಗಳಲ್ಲಿ ಇನ್ನೂ ಕೂಡ ಆ
ದರ್ಶನ್ ಕೇಸ್ ಇವತ್ತು ಕೂಡ ಕೋರ್ಟ್ನಲ್ಲಿ ಬಂದು ಹೋಗ್ತಾ ಇರ್ತಕ್ಕಂಥ ಆ ರೀತಿಯಾದಂತಹ ಒಂದು ಘಟನೆ ಮತ್ತೊಮ್ಮೆ ಸೋಲ್ದೇನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬೆಳಕಿಗೆ ಮಂಜು, ಯುವತಿಗೆ 17 ವರ್ಷ ಅಂತ ಗೊತ್ತಾಯ್ತು. ಈ ಹುಡುಗರೆಲ್ಲ 18 ವರ್ಷ ಒಳಗಿನವರ, 18 ವರ್ಷ ಮೇಲ್ಪಟ್ಟವರ ಅಪ್ರಾಪ್ತರು ಈ ಟೀಮ್ ನಲ್ಲಿ ಇದ್ದಾರೆ. ಅದ್ರ ಬಗ್ಗೆ ಮಾಹಿತಿ? ಸದ್ಯಕ್ಕೆ ಯುವತಿ ಮಾತ್ರ 17 ವರ್ಷ ಅಂತ ಗೊತ್ತಾಗಿದೆ. ಯುವಕರೆಲ್ಲರೂ ಸಹ 18-19 ವರ್ಷ ಮೇಲ್ಪಟ್ಟವರು ಅಂತ ಪೊಲೀಸರು, ಯಾಕಂತ ಹೇಳಿದ್ರೆ ಎಲ್ಲರನ್ನೂ ಕೂಡ ಜೇಸಿಗೆ ಕಳಿಸಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಒಂದು ದಿನ ಬೇಲ್ ಆಗಿರ್ತಕ್ಕಂಥದ್ದು. ಖಂಡಿತವಾಗ್ಲೂ ಇವರೆಲ್ಲರೂ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾರು ಕೂಡ ಅಪ್ರಾಪ್ತರಿಲ್ಲ ಅನ್ನೋದು ಕೂಡ ತನಿಖೆಯಲ್ಲಿ ಗೊತ್ತಾಗ್ತದೆ. ಪೊಲೀಸರು ಹೇಳೋ ಪ್ರಕಾರ ಈ ಯುವಕರು ಏನಿದ್ದಾರೆ ಅವರೆಲ್ಲರೂ ಸಹ ಸುಮಾರು 18-19 ವರ್ಷ ಮೇಲ್ಪಟ್ಟವರು ಅನ್ನೋದು ಕೂಡ ಗೊತ್ತಾಗ್ತಾ ಇರ್ತಕ್ಕಂಥ ಶರ್ಮಿತಾ. ಸದ್ಯಕ್ಕೆ ಯಾವ ಕ್ಷಣದಲ್ಲೇ ಬೇಕಾದರೂ ಪೊಲೀಸರು ಮತ್ತೆ ಯುವಕರನ್ನ ವಿಚಾರಣೆಗೆ ಠಾಣೆ ಮುಂದೆ ಹಾಜರುಪಡಿಸಲು ಕೂಡ ಹೇಳಕ್ಕೆ ಸಿದ್ಧತೆಯನ್ನು ಕೂಡ ಪಡ್ಕೊಂಡಿರ್ತಕ್ಕಂಥದ್ದು. ನೋಟಿಸ್ ಎನಿ ಟೈಮ್ ಕೂಡ ಜಾರಿ ಮಾಡಬಹುದು. ಶರ್ಮಿತಾ, ಕಾದ್ ನೋಡೋಣ ಮುಂದೆ ಏನು ಬೆಳವಣಿಗೆ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಮಂಜುಚಂದ್ರ, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಇನ್ನು ಸೋಲದೇವನಹಳ್ಳಿಯಲ್ಲಿ ಹಲ್ಲೆ ಪ್ರಕರಣ ಸಂಬಂಧ ಆರೋಪಿಗಳನ್ನ ಬಂಧಿಸಲಾಗಿದೆ. ಮಾಹಿತಿಯನ್ನ ಪಡಿತಿದ್ದೀನಿ ಅಂತ ಹೇಳಿ ಬೆಂಗಳೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಈ ಪ್ರಕರಣದ ಬಗ್ಗೆ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಸೆಲೆಬ್ರಿಟಿಗಳ ಕೇಸ್ಗಳು ಯುವಕರಿಗೆ ಪ್ರಭಾವವನ್ನ ಬೀರ್ತಾ ಇದೆಯಾ? ಯಾಕಂದ್ರೆ ವಿಡಿಯೋ ನೋಡಿದಾಗ ರೇಣುಕಾ ಸ್ವಾಮಿ ಪ್ರಕರಣದ ಬಗ್ಗೆ ಉಲ್ಲೇಖವಾಗುತ್ತೆ. ಮತ್ತೆ ಆ ಮಾದರಿಯನ್ನ ನೋಡಿದ್ರೆ ಯುವತಿಗೆ ಅಶ್ಲೀಲವಾಗಿ ಮೆಸೇಜ್ ಕಳಿಸಿರೋದಿರ್ಬೋದು, ಆಮೇಲೆ ಕಿಡ್ನಾಪ್ ಮಾಡಿರೋದು, ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗಿರೋದಿರ್ಬೋದು, ಬಟ್ಟೆ ಬಿಚ್ಚಿಸಿ ಮರ್ಮಾಂಗಕ್ಕೆ ಹಲ್ಲೆ ಮಾಡಿರೋದಿರ್ಬೋದು, ಇದೆಲ್ಲ ಸೇಮ್ ಟು ಸೇಮ್ ಇದೆ. ಹಾಗಾಗಿ ಈ ಸೆಲೆಬ್ರಿಟಿಗಳ ಪ್ರಕರಣಗಳು, ಅದರಲ್ಲೂ ಪ್ರಮುಖವಾಗಿ ರೇಣುಕಾ ಸ್ವಾಮಿ ದರ್ಶನ್ ಪ್ರಕರಣ ಯುವಕರ ಮೇಲೆ ಯಾವ ತರ ಪ್ರಭಾವ ಬೀರ್ತಾ ಇದೆ, ಈ ಬಗ್ಗೆ ಅಧ್ಯಯನವನ್ನ ಮಾಡಬೇಕಾಗತ್ತೆ ಅಂತ ಹೇಳಿ ಗೃಹ ಸಚಿವರು ಹೇಳಿದ್ದಾರೆ. ಇನ್ನೂ ನನಗೆ ಅರೆಸ್ಟ್ ಆಗಿದ್ದಾರೆ. ನನಗೆ ಇನ್ನೂ ಪೂರ್ತಿ ಸಂಪೂರ್ಣ ಮಾಹಿತಿ ಕೊಟ್ಟಿಲ್ಲ. ಆ ಥರ ಏನಾದರೂ ಇಂಪ್ಯಾಕ್ಟ್ ಆಗ್ತಾ ಇದೆಯಾ ಸೊಸೈಟಿಯಲ್ಲಿ ಯಂಗ್ಸ್ಟರ್ಸ್ ಮೇಲೆ ಅಂತ ಯಾರಾದರೂ ಸೋಷಿಯಾಲಜಿಸ್ಟು ಸ್ಟಡಿ ಮಾಡಬೇಕಾದ್ರೆ. ಇನ್ನೂ ನನಗೆ ಅರೆಸ್ಟ್ ಆಗಿದ್ದಾರೆ. ನನಗೆ ಇನ್ನೂ ಪೂರ್ತಿ ಸಂಪೂರ್ಣ ಮಾಹಿತಿ ಕೊಟ್ಟಿಲ್ಲ. ಆ ಥರ ಏನಾದರೂ ಇಂಪ್ಯಾಕ್ಟ್ ಆಗ್ತಾ ಇದೆಯಾ ಸೊಸೈಟಿಯಲ್ಲಿ ಯಂಗ್ಸ್ಟರ್ಸ್ ಮೇಲೆ ಅಂತ ಯಾರಾದರೂ ಸೋಷಿಯಾಲಜಿಸ್ಟು ಸ್ಟಡಿ ಮಾಡಬೇಕಾದ್ರೆ. ಇನ್ನೂ ನನಗೆ ಅರೆಸ್ಟ್ ಆಗಿದ್ದಾರೆ. ನನಗೆ ಇನ್ನೂ ಪೂರ್ತಿ ಸಂಪೂರ್ಣ ಮಾಹಿತಿ ಕೊಟ್ಟಿಲ್ಲ. ಆ ಥರ ಏನಾದರೂ ಇಂಪ್ಯಾಕ್ಟ್ ಆಗ್ತಾ ಇದೆಯಾ ಸೊಸೈಟಿಯಲ್ಲಿ ಯಂಗ್ಸ್ಟರ್ಸ್ ಮೇಲೆ ಅಂತ ಯಾರಾದರೂ ಸೋಷಿಯಾಲಜಿಸ್ಟು ಸ್ಟಡಿ ಮಾಡಬೇಕಾದ್ರೆ. ಇನ್ನೂ ನನಗೆ ಅರೆಸ್ಟ್ ಆಗಿದ್ದಾರೆ. ನನಗೆ ಇನ್ನೂ ಪೂರ್ತಿ ಸಂಪೂರ್ಣ ಮಾಹಿತಿ ಕೊಟ್ಟಿಲ್ಲ. ಆ ಥರ ಏನಾದರೂ ಇಂಪ್ಯಾಕ್ಟ್ ಆಗ್ತಾ ಇದೆಯಾ ಸೊಸೈಟಿಯಲ್ಲಿ ಯಂಗ್ಸ್ಟರ್ಸ್ ಮೇಲೆ ಅಂತ ಯಾರಾದರೂ ಸೋಷಿಯಾಲಜಿಸ್ಟು ಸ್ಟಡಿ ಮಾಡಬೇಕಾದ್ರೆ. ಇದು ಗೃಹ ಸಚಿವರು ಮಾತು. ಅಂದ್ರೆ ಈ ಪ್ರಕರಣದ ಗಂಭೀರತೆ ಎಷ್ಟಿದೆ ಅಂತ ಈ ಹುಡುಗರಿಗೆ ಅರ್ಥ ಆಗ್ತಿಲ್ಲ. ಯಾಕಂದ್ರೆ ರೇಣುಕಾ ಸ್ವಾಮಿ ಪ್ರಕರಣ ದರ್ಶನ್ನ ಕರಿಯರ್ನ ದೃಷ್ಟಿಯಿಂದ ನಾವು ನೋಡೋದಾದ್ರೆ ಎಷ್ಟು ಮಟ್ಟಿಗೆ ಹೊಡೆತ ಕೊಡ್ತು ಅಂತ ನಾವು ಗಮನಿಸ್ತಾ ಇದ್ವಿ. ಪ್ರತಿದಿನದ ಬೆಳವಣಿಗೆಯನ್ನು ಕೂಡ ನಿಮಗೆ ನಾವು ತಲುಪಿಸ್ತಾ ಇದ್ವಿ. ಅಂದ್ರೆ ಗಂಭೀರತೆ ಇರ್ಬೋದು, ಪ್ರಕರಣದಲ್ಲಿ ಅಷ್ಟು ಕೃತ್ಯವನ್ನ ಮೆರೆದಿದ್ದಾರೆ, ಅಷ್ಟು ಅಮಾನವೀಯತೆ ಪ್ರದರ್ಶನ ಮಾಡಿದ್ದಾರೆ ಅಂತ ನಿಮಗೆ ಮಾಹಿತಿ ಕೊಟ್ಟಿದ್ದು ಇದರಿಂದ ಇನ್ಸ್ಪೈರ್ ಆಗಬೇಕು ಅಂತಲ್ಲ. ಅಂದ್ರೆ ಒಂದು ಸಣ್ಣ ವಿಷಯಕ್ಕೆ ಮೆಸೇಜ್ ಮಾಡಿದ್ದು, ಕಮೆಂಟ್ ಮಾಡುವಂತ ವಿಷಯಕ್ಕೆ ಬೇರೆ ರೀತಿಯಲ್ಲೇ ಕ್ರಮಗಳಿದಾವೆ. ಪೊಲೀಸ್ ಸ್ಟೇಷನ್ ಇದೆ, ಅಥವಾ ಕರೆದು ಬುದ್ಧಿ ಹೇಳ್ಬೋದಾಗಿತ್ತು. ಅದನ್ನು ಹೊರತುಪಡಿಸಿ ಕಾನೂನನ್ನ ಕೈಗೆತ್ತಿಕೊಂಡ್ರೆ ಎಷ್ಟು ಕಷ್ಟ ಆಗುತ್ತೆ, ಜೀವನನೇ ಹಾಳಾಗಿ ಹೋಗುತ್ತೆ ಅನ್ನೋ ಕುರಿತಂತೆ ನಾವು ಮಾಹಿತಿಯನ್ನ ಕೊಡ್ತಾ ಇದ್ದಿದ್ದು. ಆದ್ರೆ ಇಂತಹ ಪ್ರಕರಣಗಳನ್ನೇ ಇಟ್ಕೊಂಡು ನಾವು ಹಿಂಗ್ ಮಾಡಬಹುದು ಅಂತ ಒಂದು ಆಲೋಚನೆಯನ್ನ ಮಾಡ್ತಾರಲ್ಲ, ಇಂಥವ್ರಿಗೆ ಏನ್ ಹೇಳ್ಬೇಕಾಗಾದ್ರೆ. ಈಗ ಕಾನೂನು ಕ್ರಮ ಈ ಹುಡುಗರ ಮೇಲೆ ಯಾವ ತರ ಆಗತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಅಂದ್ರೆ ರೇಣುಕಾ ಸ್ವಾಮಿ ಪ್ರಕರಣದ ಮಾದರಿಯಲ್ಲೇ ಈ ಪ್ರಕರಣನೂ ಕೂಡ ಕಂಡು ಬರ್ತಾ ಇದೆ. ವಿಡಿಯೋದಲ್ಲೂ ಕೂಡ ನಾವು ಗಮನಿಸಬಹುದು. ಆತ ಅಶ್ಲೀಲವಾಗಿ ಆ ಯುವತಿಗೆ ಮೆಸೇಜ್ ಅನ್ನ ಮಾಡಿದ್ದಿರ್ಬೋದು, ಜೊತೆಗೆ ಆತನನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡ್ ಬಂದಿದ್ದು, ಯುವತಿ ಮುಂದೆನೆ ಹಲ್ಲೆಯನ್ನ ಮಾಡಿರೋದು, ಸೊ ಬಟ್ಟೆ ಬಿಚ್ಚಿಸಿರೋದು, ಸೊ ಇದೆಲ್ಲವೂ ಕೂಡ ಪೊಲೀಸರು ಗಂಭೀರವಾಗಿ ಈಗ ಪರಿಗಣಿಸಿದ್ದಾರೆ.